ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಏನಂತ ಹೇಳಿದರೆ, ಕ್ರಿಸ್ತನ 9ನೇ ಅಧ್ಯಾಯ. ನಾವು ಒಂದು ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದರಲ್ಲಿ 14 ಗ್ರೇಟ್ನೆಸ್ ಆಫ್ ಕ್ರೈಸ್ಟ್ ಪ್ರೊವಿಷನ್. ಹೌದು, ಕ್ರಿಸ್ತನ ಒದಗುವಿಕೆಯ 14 ಶ್ರೇಷ್ಠತೆಗಳು. ಯಾವ ರೀತಿಯಾಗಿ ನಮಗೆ ಬೇಕಾದಂಥದ್ದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒದಗಿಸಿದನು ಎಂಬಂಥದ್ದನ್ನು ನಾವು ನೋಡ್ತೇವೆ. ಏನೆಲ್ಲ ಆತನು ಒದಗಿಸಿದನು, ಅದರ ಮಹತ್ವ ಏನೆಂಬುದಾಗಿ ನಾವು ನೋಡಿಕೊಡ್ತಾ ಇದ್ದೇವೆ. 14 ಮಹತ್ವಗಳು ಕ್ರಿಸ್ತನ ಒದಗಿಸುವಿಕೆಯಲ್ಲಿ, ಕ್ರೈಸ್ಟ್ ಪ್ರೊವಿಷನ್ನಲ್ಲಿ. ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 14 ಮಹಾ ಒದಗಿಸುವಿಕೆಗಳು, ಗ್ರೇಟ್ ಪ್ರಾವಿಷನ್ಸ್ ಆಫ್ ಕ್ರೈಸ್ಟ್. ಏನೆಲ್ಲ ಒದಗಿಸಿದ್ರು ನೋಡೋಣ ಬನ್ನಿರಿ. 9ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ, ಹೀಬ್ರೂಸ್ ಚಾಪ್ಟರ್ 9. ಮೊದಲನೇದಾಗಿ ಆತನು ಒದಗಿಸಿದಂಥದ್ದು ಏನೆಂಬುದಾಗಿ ನೋಡುವಾಗ ಪವಿತ್ರಾತ್ಮನು. ಹೌದು, 9ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ದೇವದರ್ಶನ ಗುಡಾರದ ಬಗ್ಗೆ ಹೇಳಲಾಗಿದೆ. ದೇವದರ್ಶನ ಗುಡಾರ ನನಗೆ ಭಾಳ ಫೇವರೇಟ್ ಆದಂಥ ಒಂದು ವಿಷಯ. ಯಾಕಂತ ಹೇಳಿದರೆ, ಅದನ್ನು ತಕ್ಕೊಂಡು ಹೊಸಪೇಟೆಯಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಮತ್ತು ಕೋಲಾರದಲ್ಲಿ ವಿವಿಧ ಕಡೆಗಳಲ್ಲಿ ಅದನ್ನು ಜನರ ಜೊತೆಯಲ್ಲಿ ಸೇರಿಕೊಂಡು ಧ್ಯಾನಿಸುವಂಥದ್ದು, ಮಾತನಾಡುವಂಥದ್ದು ನಾನು ಮಾಡಿದ್ದುಂಟು. ಹೌದು, ಹೊರಗಿನ ಪ್ರಕಾರ ಔಟರ್ ಕೋರ್ಟ್, ಪವಿತ್ರ ಸ್ಥಳ, ಹೋಲಿ ಪ್ಲೇಸ್, ಅತಿ ಪವಿತ್ರ ಸ್ಥಳ, ಮೋಸ್ಟ್ ಹೋಲಿ ಪ್ಲೇಸ್ ಎಂಬುದಾಗಿ 3 ಭಾಗಗಳು. ಹೊರಗಿನ ಪ್ರಾಕಾರದಲ್ಲಿ, ಔಟರ್ ಕೋರ್ಟ್ನಲ್ಲಿ ನೋಡುವಾಗ ಯಜ್ಞವೇದಿ, ಗಂಗಾಳ ಪಾತ್ರೆ ಇರ್ತಿತ್ತು. ಆದರೆ ಪವಿತ್ರ ಸ್ಥಳದಲ್ಲಿ ಇದ್ದಂಥದ್ದು ಧೂಪವೇದಿ ಮತ್ತು ಮೇಜು. ಹೌದು, ಮೇಜು ಅಂತ ಹೇಳುವಾಗ ಮೇಜಿನ ಮೇಲೆ ರೊಟ್ಟಿ ಇರ್ತಿತ್ತು ಮತ್ತು ಅದು ಭಾಳ ತಾಜಾತನದ ರೊಟ್ಟಿ. ಅದು ಕರ್ತನು ನಮಗೆ ಕೊಡುವಂಥ ಆಹಾರವನ್ನು ಸೂಚಿಸುವಂಥದ್ದು. ಧೂಪವೇದಿ, ದೀಪಸ್ತಂಭ. ಆದರೆ ಮಹಾಪವಿತ್ರ ಸ್ಥಳದಲ್ಲಿ ಮಂಜೂಷ. ಆ ಮಂಜೂಷದಲ್ಲಿ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನ ಚಿಗುರಿದ ಕೋಲು, ಒಡಂಬಡಿಕೆಯ ಶಿಲಾಶಾಸನಗಳು ಇವೆಲ್ಲವೂ ಇದ್ದರು. ಆ ಮಂಜೂಷದ ಮೇಲೆ ಮಹಿಮೆಯ ಕೆರುಬಿಗಳು, ಕರುಣಾಸನ ಅಥವಾ ಕೃಪಾಸನ ಅಂತ ಕೂಡ ಹೇಳ್ತಾರೆ, ಅದು ಮುಚ್ಚಿಕೊಂಡಿದ್ವು. ಈ ರೀತಿಯಾಗಿರುವಾಗ ಕ್ರಿಸ್ತನು ನಮಗೆ ಒದಗಿಸಿದಂಥ ಚಿತ್ರ ಹಳೆ ಒಡಂಬಡಿಕೆಯಲ್ಲಿ ಅದಾಗಿತ್ತು ದೇವದರ್ಶನ ಗುಡಾರ. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ತಾನೇ ನಮಗೆ ಆ ದೇವದರ್ಶನ ಗುಡಾರದ ಒಂದೊಂದು ಅನುಭವವು ಆತನೇ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಪರಲೋಕದಲ್ಲಿ ನೋಡುವಾಗ ಇನ್ನೊಂದು ದೇವದರ್ಶನ ಗುಡಾರ ಆಲಯ ಇದೆ. ಅದಕ್ಕೆ ತಕ್ಕಂತೆ ಅದರಂತೆಯೇ ಮಾಡಂತ ಮೋಶೆಗೆ ದೇವರು ಹೇಳಿರುವಾಗ ಅದನ್ನು ಮಾಡಿದ್ದಾಯಿತು ಮತ್ತು ಕ್ರಿಸ್ತನ ಮುಖಾಂತರವಾಗಿ ನೆರವೇರಿತು. ಈ ಬಗ್ಗೆ ನೋಡುವಾಗ ಪವಿತ್ರಾತ್ಮನೊಂದು ಮಾತು 9ನೇ ಅಧ್ಯಾಯ ಮತ್ತು 8ನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಪವಿತ್ರಾತ್ಮನು ಮಾರ್ಗವು ಇದುವರೆಗೆ ಪ್ರಕಟವಾಗಲಿಲ್ಲವೆಂಬುದನ್ನು ಪವಿತ್ರಾತ್ಮನು ಪ್ರಕಟಪಡಿಸಿದ್ರ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಹಾಗಾದರೆ ಪವಿತ್ರಾತ್ಮನ ಬಗ್ಗೆ ನಾವು ಅಲ್ಲಿ ನೋಡಿಕೊಳ್ತೇವೆ. ಎರಡನೇದಾಗಿ ನೋಡುವಾಗ 12ನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ, ಹೋತಗಳ ಮತ್ತು ಕರುಗಳ ರಕ್ತವನ್ನು ಯೇಸು ಸ್ವಾಮಿ ತೆಗೆದುಕೊಳ್ಳದೆ ತಮ್ಮ ಸ್ವಂತ
ರಕ್ತವನ್ನೇ ತೆಗೆದುಕೊಂಡ್ರಂತೆ. ವಾವ್! ಇದು ಹೊಸ ಒಡಂಬಡಿಕೆಯ ಒಂದು ದೊಡ್ಡ ಅನುಭವ. ಕ್ರಿಸ್ತನ ಇದು ಎರಡನೇ ಮಹಾ ಒದಗುವಿಕೆ. ಕ್ರೈಸ್ಟ್ ಟು ಸೆಕೆಂಡ್ ಗ್ರೇಟ್ ಪ್ರಾವಿಷನ್. 9ನೇ ಅಧ್ಯಾಯದಲ್ಲಿ ಕ್ರಿಸ್ತನ 14 ಮಹಾ ಒದಗಿಸುವಿಕೆಗಳನ್ನು ನಾವು ನೋಡ್ತೇವೆ. 14 ಗ್ರೇಟ್ ಪ್ರೊವಿಷನ್ಸ್ ಆಫ್ ಕ್ರೈಸ್ಟ್. ಅದರಲ್ಲಿ ಮೊದಲನೇದು ಪವಿತ್ರಾತ್ಮನು, ಎರಡನೇದು ತನ್ನ ಸ್ವಂತ ರಕ್ತವನ್ನೇ. ವಾವ್! ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ತಮ್ಮ ಸ್ವಂತ ರಕ್ತವನ್ನೇ ತೆಗೆದುಕೊಂಡ್ರು. ಆಮೇಲೆ ಯಾಕೆ ತಕ್ಕೊಂಡ್ರು ಅಂತ ಹೇಳುವಾಗ ಒಂದು ಚಿಕ್ಕ ಮಾತಲ್ಲಿ ಬರೆದಿದೆ, ಅದು ನನಗೆ ಭಾಳ ಇಷ್ಟ. ಅದೇನೆಂದರೆ ನಮಗೋಸ್ಕರ. ಆ ಒಂದು ಸ್ಥಳದಲ್ಲಿ ಇಬ್ರಿಯ 9:12 ನನಗೋಸ್ಕರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ತನ್ನ ಸ್ವಂತ ರಕ್ತವನ್ನೇ ತಕ್ಕೊಂಡು ತಕ್ಕೊಂಡು ಒಂದು ಮಹಾಕಾರ್ಯ ಮಾಡಿದರು. ಏನು ಮಾಡಿದರು ಅಂತ ಹೇಳ್ಬಿಟ್ಟು ನೋಡುವಾಗ ಅದೇ ಇಬ್ರಿಯ 9:12 ಮೂರನೇ ಸಂಗತಿ ಏನಂತ ನೋಡ್ತೀವಿ, ಅಥವಾ ಎರಡನೇ ಭಾಗದಲ್ಲಿ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವರಾಗಿ ಅಂತ ನಾವು ನೋಡ್ತೇವೆ. ನಿತ್ಯ ವಿಮೋಚನೆ. ವಾವ್! ಎಂಥ ವಿಮೋಚನೆ! ತಾತ್ಕಾಲಿಕ ವಿಮೋಚನೆ ಅಲ್ಲ, ಅದು ನಿತ್ಯ ವಿಮೋಚನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡದಾಗಿ ನಾವು ನೋಡ್ತೇವೆ. ಹೌದು, ಈ ಒಂದು ಮಹಾಕಾರ್ಯಕ್ಕಾಗಿ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ. ಯಾಕಂದರೆ ಪವಿತ್ರಾತ್ಮನನ್ನು ಕರ್ತನು ಒದಗಿಸಿದ್ದ ಅಷ್ಟೇ ಅಲ್ಲದೆ ಸ್ವಂತ ರಕ್ತವನ್ನು ಸುರಿಸಿದ್ದ ಅಲ್ಲದೆ ಅದು ನಮಗೋಸ್ಕರವಾಗಿ ಮಾಡಿದ್ದಲ್ಲದೆ ಅದು ನಿತ್ಯ ವಿಮೋಚನೆಯನ್ನು ಮಾಡಿದೆ. ಇದೆಲ್ಲ ಕ್ರಿಸ್ತನ ಮಹಾ ಒದಗುವಿಕೆಗಳು. ಕ್ರೈಸ್ಟ್ ಗ್ರೇಟೆಸ್ಟ್ ಪ್ರಾವಿಷನ್ಸ್. ಇದನ್ನು ಕೆಲವು ಸಾರಿ ನಾನು ಹಗುರವಾಗಿ ತಿಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಒತ್ತಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಂಗತಿಗಳನ್ನು ಹಗುರವಾಗಿ ಅಂತ ಹಗುರ ಭಾವನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕರ್ತನು, ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳ ಒಂದು ಬಲಿಯನ್ನು ನಾವು ನೋಡ್ತೇವೆ. ಪಾರಿವಾಳ ಇರ್ಬೋದು, ಅದು ಕುರಿ ಇರ್ಬೋದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರು ತಾನೇ ಯಜ್ಞಕ್ಕೆ ನೇಮಿಸಿದ ಕುರಿ ಮರಿಯಾಗಿ ಪ್ರಾಣ ಕೊಟ್ಟಿದ್ದು ಮಹಾ ಒದಗುವಿಕೆ. 4ನೇದಾಗಿ ಆಯ್ತಲ್ಲವರ, ಮೊದಲನೇದು ಪವಿತ್ರಾತ್ಮನು, ಎರಡನೇದು ಸ್ವಂತ ರಕ್ತ, ಮೂರನೇದು ನಮಗೋಸ್ಕರ, 4ನೇದು ನಿತ್ಯ ವಿಮೋಚನೆ, 5ನೇದಾಗಿ ನೋಡುವಾಗ ನಿತ್ಯ ಆತ್ಮ. ಈ ಮಾತು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಹೋತ ಹೋರಿಗಳ ರಕ್ತವು ಮಲಿನರಾದವರ ಮೇಲೆ ಚಿಮುಕಿಸಿ ಕಡಸಿನ ಬೂದಿಯು ಶರೀರದ ಶುಚಿಯಾಗಿ ಪವಿತ್ರ ಮಾಡುವುದಾದರೆ, ಇಬ್ರಿಯ 9:13 ಒಂದು ಪ್ರಾಣಿಯ, ಒಂದು ಮೃಗದ ರಕ್ತವೇ ಪವಿತ್ರ ಮಾಡುವುದಾದರೆ, 14ನೇ ವಚನ ಇಬ್ರಿಯ 9 ನಿತ್ಯಾತ್ಮನಿಂದ ಅಥವಾ ನಿತ್ಯಾತ್ಮರಿಂದ ತಮ್ಮನ್ನು ತಾವೇ ನಿರ್ದೋಷಿಯಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಇನ್ನು ಎಷ್ಟೋ ಹೆಚ್ಚಾಗಿ ಕಾರ್ಯ ಮಾಡ್ತದಲ್ಲ. ಹಾಗಾದರೆ 5ನೇ ಒದಗುವಿಕೆ ಏನಂದರೆ, ನಿತ್ಯಾತ್ಮನಿಂದ ನಿರ್ದೋಷಿಯಾಗಿ ಸಮರ್ಪಿಸಿಕೊಂಡದ್ದು. ವಾವ್! ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪಾಪಕ್ಕಾಗಿ, ನನ್ನ ಪಾಪಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ನಮ್ಮ ಕರ್ತನಾದ ಯೇಸು ನಿತ್ಯ ಆತ್ಮನಿಂದ ತನ್ನನ್ನು ಸಮರ್ಪಿಸಿಕೊಂಡದ್ದು. 6ನೇದಾಗಿ ಏನು ನೋಡ್ತಾ ಇದ್ದೀವಿ ನಾವು? 9ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ದೇವರು ನಮಗೆ ಕ್ರಿಸ್ತನ ಮೂಲಕವಾಗಿ ಒದಗಿಸಿದ 14 ಮಹಾ
ಒದಗುವಿಕೆಗಳು, ಅಥವಾ ಸಿಂಪಲಾಗಿ ಹೇಳಬೇಕಾದರೆ 14 ಗ್ರೇಟೆಸ್ಟ್ ಪ್ರಾವಿಷನ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ 14 ಮಹಾ ಒದಗುವಿಕೆಗಳು. ಅದರಲ್ಲಿ 5ನೇದು ನಿತ್ಯ ಆತ್ಮನು, 6ನೇದಾಗಿ ನೋಡುವಾಗ ಡೆಲಿವರೆನ್ಸ್ ಫ್ರಮ್ ಡೆಡ್ ವರ್ಕ್ಸ್, ನಿರ್ಜೀವ ಕ್ರಿಯೆಗಳು ಅಂತ ಒಂದು ಇವೆ ಅಂತೆ. ಇದು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ. ನನ್ನ ಆತ್ಮಿಕ ತಂದೆ ಜ್ಯಾಕ್ ಪೂನನ್ ಅವರು ಇದ್ರ ಬಗ್ಗೆ ಒಂದು 10 ವಿಷಯಗಳನ್ನು ಬರೆದಿದ್ದಾರೆ, ಏನೆಲ್ಲ ನಿರ್ಜೀವ ಕ್ರಿಯೆಗಳು ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ನೋಡುವಾಗ ಯೇಸು ಕರ್ತನ ರಕ್ತವು ಮಾಡುವಂಥ ಒಂದು ಕಾರ್ಯ ಏನೆಂದರೆ ನಿರ್ಜೀವ ಕ್ರಿಯೆಗಳಿಂದ ನಮ್ಮನ್ನು ಬಿಡಿಸುವಂಥದ್ದು. ವಾವ್! The blood of Jesus Christ delivers me from dead works. Dead works. ಈ ನಿರ್ಜೀವ ಕ್ರಿಯೆ ಅಂತ ಹೇಳಿದರೆ ಏನು? ಹೌದು, ಪಾಪವು ಕೊಡುವ ಸಂಬಳ ಮರಣ, ಆದರೆ ನಿರ್ಜೀವ ಕ್ರಿಯೆ ಎಂಬುದಾಗಿ ಹೇಳುವುದಾದರೆ ಒಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ, ಆವಾಗ ನಮಗೆ ಅರ್ಥ ಆಗ್ತದೆ ಅದು ನಿರ್ಜೀವ ಕ್ರಿಯೆ ಅಂದರೆ ಏನಿರಬಹುದು ಎಂಬುದಕ್ಕೆ. ರೋಮಪತ್ರಿಕೆ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ವಾಕ್ಯ ಈ ರೀತಿಯಾಗಿದೆ. 14ನೇ ಅಧ್ಯಾಯ 23ನೇ ವಚನದಲ್ಲಿ ಕೊನೆ ಭಾಗ, ವಿಶ್ವಾಸವಿಲ್ಲದೆ ಮಾಡುವ ಎಲ್ಲವೂ ಪಾಪವಾಗಿದೆ ಮತ್ತು ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಹಾಗಾದರೆ ವಿಶ್ವಾಸವಿಲ್ಲದೆ ಮಾಡುವಂಥದ್ದು ನಿರ್ಜೀವ ಕ್ರಿಯೆಗಳು. ಯಾಕೋಬ 2ನೇ ಅಧ್ಯಾಯಕ್ಕೆ ನಾವು ಓದುವುದಾದರೆ ಅಥವಾ ಹೋಗುವುದಾದರೆ, ಯಾಕೋಬನು ಹೇಳುವಂಥದ್ದು, ನಿನಗೆ ವಿಶ್ವಾಸ ಇದೆ, ಆದರೆ ವಿಶ್ವಾಸ ಇಟ್ಕೊಂಡು ಅದಕ್ಕೆ ಕ್ರಿಯೆ ಇಲ್ಲದಿದ್ದರೆ ಅದು ಸತ್ತ ವಿಶ್ವಾಸ ಎಂಬುದಾಗಿ. ಅದು ಕೂಡ ನಿರ್ಜೀವ ಕ್ರಿಯೆಗೆ 2ನೇ ಉದಾಹರಣೆ. ಪ್ರೀತಿ ಇದೆ ನಮಗೆ, ಆದರೆ ಒಂದು ವೇಳೆ ಪ್ರೀತಿ ನಮಗಿಲ್ಲದಿದ್ದರೆ ಆ ಬಗ್ಗೆ 1ನೇ ಯೋಹಾನ 3ನೇ ಅಧ್ಯಾಯದಲ್ಲಿ ಅದು ಮರಣ ಅಂತ ಹೇಳ್ಬಿಟ್ಟು ನಿರ್ಜೀವ ಕ್ರಿಯೆ, ಜೀವ ಇಲ್ಲದ ಕ್ರಿಯೆ. ಪ್ರೀತಿ ಇಲ್ಲದ ಕ್ರಿಯೆ ನಿರ್ಜೀವ ಕ್ರಿಯೆ, ವಿಶ್ವಾಸವಿಲ್ಲದ ಕ್ರಿಯೆ ನಿರ್ಜೀವ ಕ್ರಿಯೆ, ವಿಶ್ವಾಸ ಇದ್ದುಬಿಟ್ಟು ಕ್ರಿಯೆಗಳಿಲ್ಲದಂಥ ವಿಶ್ವಾಸ ನಿರ್ಜೀವ ಕ್ರಿಯೆ. ಈ ರೀತಿಯಾಗಿ ಒಂದು 10 ವಿಷಯಗಳು ಹೇಳ್ಬೋದು, ಆದರೆ ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ಆದ ಕಾರಣ ಕ್ರಿಸ್ತನ 14 ಒದಗುವಿಕೆಗಳಲ್ಲಿ 14 ಗ್ರೇಟೆಸ್ಟ್ ಪ್ರೊವಿಷನ್ಸ್ ಆಫ್ ಕ್ರೈಸ್ಟ್, ಅದರ ಬಗ್ಗೆ ನೋಡುವಾಗ 6ನೇದು ನಮ್ಮನ್ನು ನಿರ್ಜೀವ ಕ್ರಿಯೆಗಳಿಂದ ಬಿಡಿಸುವಂಥ ಒಂದು ಒದಗುವಿಕೆ, ಮಹಾ ಒದಗುವಿಕೆ ಇದು. ಅದಾದಮೇಲೆ 7ನೇದು ನಾವು ನೋಡುವಾಗ ನಮ್ಮನ್ನು ನಿರ್ಜೀವ ಕ್ರಿಯೆಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ಮಾಡಿದ್ದು. ದೇವರನ್ನು ಆರಾಧಿಸುವಂತೆ, ಹೊಸ ಒಡಂಬಡಿಕೆಯ ಆರಾಧನೆಯನ್ನು ಮಾಡುವಂತೆ ದೇವರು ಕೊಟ್ಟಂಥ ಈ ಒದಗುವಿಕೆ ಮಹತ್ತಾದದ್ದು. ಇಟ್ಸ್ ಅ ಗ್ರೇಟೆಸ್ಟ್ ಪ್ರಾವಿಷನ್. ಇಬ್ರಿಯ 9ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ? ಕ್ರಿಸ್ತನ 14 ಮಹಾ ಒದಗುವಿಕೆಗಳು. ಅದರಲ್ಲಿ 7 ನೋಡಿದ್ದಾಯಿತು, ಇನ್ನು 7 ಇದ್ದಾವೆ. ನಾವು ಒಂದೊಂದಾಗಿ ನೋಡಿಕೊಳ್ಳೋಣ, ಅದರಿಂದ ಪ್ರಯೋಜನ ಪಡ್ಕೊಳ್ಳೋಣ. ದೇವರಾತ್ಮ ನಮಗೆ ಸಹಾಯ ಮಾಡಲಿ ಇವೆಲ್ಲವನ್ನು ಕಲಿತುಕೊಳ್ಳುವುದಕ್ಕೆ. 8ನೇದಾಗಿ ಮನಸ್ಸಾಕ್ಷಿಯ ಶುದ್ಧಿ. ಮನಸ್ಸಾಕ್ಷಿಯ ಶುದ್ಧಿ ಇದೇನಿದು? ಕ್ರಿಸ್ತನ ಮಹಾ ಒದಗುವಿಕೆಗಳಲ್ಲಿ 8ನೇ ಒದಗುವಿಕೆ. ಯಾಕೆ ಆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅದೇ ಇಬ್ರಿಯ 9:9 ನಾವು ನೋಡುವುದಾದರೆ, ಆರಾಧಿಸುವವರ ಮನಸ್ಸಾಕ್ಷಿಯನ್ನು ಪರಿಪೂರ್ಣ ಮಾಡಲಾರದ ಕಾಣಿಕೆಗಳು ಯಜ್ಞಗಳು ಅರ್ಪಿಸಲಾಗುತ್ತಿದ್ದವು. ಹಳೆ ಒಡಂಬಡಿಕೆಯ ಕಾಣಿಕೆಗಳು, ಹಳೆ ಒಡಂಬಡಿಕೆಯ ಯಜ್ಞಗಳು, ಅವು ಅರ್ಪಿಸುವಾಗ
ಆರಾಧಿಸುವವರ ಮನಸ್ಸಾಕ್ಷಿಯನ್ನು ಪರಿಪೂರ್ಣ ಮಾಡಲಾರದೇ ಇತ್ತು. ಇಬ್ರಿಯ 9:9. ಆದರೆ ಇಬ್ರಿಯ 9 ಮತ್ತು 14ರಲ್ಲಿ ಕೊನೆ ಭಾಗ ನಾವು ನೋಡುವಾಗ ಯೇಸು ಕರ್ತನ ರಕ್ತವು ನಮ್ಮ ಮನಸ್ಸಾಕ್ಷಿಯನ್ನು, ನನ್ನ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸುವಂಥದ್ದಾಗಿದೆ. 9ನೇದಾಗಿ ನಿತ್ಯ ಬಾಧ್ಯತೆ, ಇಟರ್ನಲ್ ಇನ್ಹೆರಿಟೆನ್ಸ್. ಇದು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾ ಒದಗುವಿಕೆ. 14 ಒದಗುವಿಕೆಯಲ್ಲಿ 9ನೇ ಒದಗುವಿಕೆ. ಯಾಕಂದರೆ ಇಬ್ರಿಯ 9:15ರಲ್ಲಿ ಈ ಕಾರಣದಿಂದ ಕರೆಯಲಾದವರು ವಾಗ್ದಾನವಾದ ನಿತ್ಯ ಬಾಧ್ಯತೆಯನ್ನು ಸ್ವೀಕರಿಸ್ತಾರಂತೆ. ವಾವ್! ಮತ್ತು ಇನ್ನೊಂದು ನಮಗೋಸ್ಕರವಾಗಿ ಕಾದಿದೆ, 10ನೇ ಕ್ರಿಸ್ತನ ಮಹಾ ಒದಗುವಿಕೆ. ನಾವು ಇಬ್ರಿಯ 9ನೇ ಅಧ್ಯಾಯದಿಂದ ಕ್ರಿಸ್ತನ 14 ಮಹಾ ಒದಗುವಿಕೆಗಳನ್ನು ನೋಡಿಕೊಳ್ತಾ ಇದ್ದೇವೆ. 14 ಗ್ರೇಟೆಸ್ಟ್ ಪ್ರೊವಿಷನ್ಸ್ ಆಫ್ ಕ್ರೈಸ್ಟ್. ಅದರಲ್ಲಿ ನಿತ್ಯ ಬಾಧ್ಯತೆ ಈಗ ತಾನೇ ನೋಡಿದ್ವಿ. 10ನೇದು ಭಾಳ ಚೆನ್ನಾಗಿದೆ, ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿರುವ ಒದಗುವಿಕೆ. ದ ಗ್ರೇಟೆಸ್ಟ್ ಪ್ರೊವಿಷನ್ ಆಫ್ ಬೀಯಿಂಗ್ ಎ ನ್ಯೂ ಕವನೆಂಟ್ ಮೀಡಿಯೇಟರ್. ಹೊಸ ಒಡಂಬಡಿಕೆಗೆ ಮಧ್ಯಸ್ಥ. ವಾವ್! ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಇದು 1ನೇ ತಿಮೋತಿ 2ನೇ ಅಧ್ಯಾಯದಲ್ಲಿ 4-5 ವಚನಗಳಲ್ಲಿರುವಂಥದ್ದು. ಆದ ಕಾರಣ ಆ ಒಂದು ಮಧ್ಯಸ್ಥಿಕೆಯ ಒಂದು ಸೇವೆ, ಕಾರ್ಯ, ಮಹಾಕಾರ್ಯ. ಮೊದಲನೇ ಯೋಹಾನ 1-2 ವಚನಗಳಲ್ಲಿ ಕೂಡ ಆತನು ಮಾತನಾಡ್ತಾನೆ. ಆದ ಕಾರಣ ಈ ಮಧ್ಯಸ್ಥಿಕೆಯ ಕಾರ್ಯಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. 11ನೇದಾಗಿ ಇನ್ನೊಂದು ಸಂಗತಿಯನ್ನು ನಾವು ನೋಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೀಡಿದ ಒದಗುವಿಕೆಗಳು ಏನೆಲ್ಲ ಇವೆ ಎಂಬುದಾಗಿ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 23ನೇ ವಚನದಲ್ಲಿ ಉತ್ತಮ ಯಜ್ಞಗಳು, ಬೆಟರ್ ಸ್ಯಾಕ್ರಿಫೈಸಸ್. ಇದು ಎಂಥ ಯಜ್ಞಗಳು ಅಂತ ನೋಡೋಣವೇ ಭಾಳ ಆಶ್ಚರ್ಯ. 9ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 23ನೇ ವಚನದ 2ನೇ ಭಾಗ. ಆದರೆ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮ ಯಜ್ಞಗಳು ಅವಶ್ಯ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಲೋಕದ ಯಜ್ಞಗಳು ಉತ್ತಮವಾದದ್ದು. ದಿಸ್ ಈಸ್ ಅನದರ್ ಗ್ರೇಟೆಸ್ಟ್ ಮಹಾ ಒಂದು ಒದಗುವಿಕೆ. ಮತ್ತು ಇನ್ನೊಂದು ಕಾರ್ಯವನ್ನು ನಾವು 24ನೇ ವಚನದಲ್ಲಿ ನೋಡ್ತೀವಿ. ಈ ಎಂಟರ್ಡ್ ಇನ್ ಟು ದ ಮೋಸ್ಟ್ ಹೋಲಿ ಪ್ಲೇಸ್ ಆಫ್ ಹೆವನ್. ಪರಲೋಕದ ಅತಿ ಪವಿತ್ರ ಸ್ಥಳಕ್ಕೆ ಆತ ನಮಗೋಸ್ಕರ, ಹೌದು ನಮಗೋಸ್ಕರ ಆ ಪದ ನಾವು ಬಿಡಬಾರ್ದು, ಮರಿಬಾರ್ದು, ನಾನು ಮರಿಬಾರ್ದು. ಎಷ್ಟೊಂದು ಸಾರಿ ಬಂದಿದೆ ಅದು. ಇಬ್ರಿಯ 9:24ರಲ್ಲಿ ನಮಗೋಸ್ಕರವಾಗಿ ಆತನು ಪರಲೋಕದಲ್ಲಿಯೇ ಪ್ರವೇಶಿಸಿಬಿಟ್ಟು, ಯಾವ ರೀತಿಯಾಗಿ ಮಹಾಯಾಜಕನ ಭೂಲೋಕದಲ್ಲಿ ಮಹಾಪವಿತ್ರ ಸ್ಥಳಕ್ಕೆ ಹೋಗಿ ಸೇರ್ತಿದ್ನಲ್ಲ ಆ ರೀತಿಯಾಗಿ. 13ನೇದಾಗಿ 26ನೇ ವಚನ ಭಾಳ ಚೆನ್ನಾಗಿದೆ. 9:26. ಈಗ ಒಂದೇ ಸಾರಿ ಲೋಕಾಂತ್ಯದಲ್ಲಿ ಪಾಪ ನಿವಾರಣೆ ಮಾಡುವುದಕ್ಕಾಗಿ ತಮ್ಮನ್ನು ತಾವೇ ನಮ್ಮ ಕರ್ತನಾದ ಯೇಸು ಯಜ್ಞವಾಗಿ ಸಮರ್ಪಿಸಿಕೊಂಡದ್ದು. ಒನ್ಸ್ ಫಾರ್ ಆಲ್ ಸ್ಯಾಕ್ರಿಫೈಸ್. ಒಂದೇ ಸಾರಿ. ಯಾಕಂದ್ರೆ ಪ್ರತಿ ವರ್ಷ ಯಜ್ಞ ಸಮರ್ಪಿಸ್ತಿದ್ರು ಹಳೆ ಒಡಂಬಡಿಕೆಯಲ್ಲಿ. ಆದರೆ ಯೇಸು ಕರ್ತನು ಒಂದೇ ಸಾರಿ ನಮಗೋಸ್ಕರವಾಗಿ ಅದನ್ನು ಮಾಡಿದ್ದು ಆಯಿತು. ಕೊನೆಯದಾಗಿ 14ನೇದಾಗಿ ನೋಡುವಾಗ ತಮಗಾಗಿ ಕಾದಿರುವವರಿಗಾಗಿ ರಕ್ಷಣೆ ಕೊಡಲು ಯೇಸು 2ನೇ ಸಾರಿ ಕಾಣಿಸಿಕೊಳ್ತಾರೆ ಅಂತ ಹೇಳ್ಬಿಟ್ಟು. He will appear for those who wait for second time to give salvation. ಹೌದು, ಗತಕಾಲದ ರಕ್ಷಣೆ ನೀತೀಕರಣ, ವರ್ತಮಾನ ಕಾಲದ ರಕ್ಷಣೆ ಶುದ್ಧೀಕರಣ, ಭವಿಷ್ಯತ್ ಕಾಲದ ರಕ್ಷಣೆ ಅದು ಮಹತ್ವೀಕರಣ. ಆ ರೀತಿಯಾಗಿ ಅಥವಾ ಈ ರೀತಿಯಾಗಿ ದೇವರು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಿಂದ 14
ಕ್ರಿಸ್ತನ ಮಹಾ ಒದಗುವಿಕೆಗಳನ್ನು ನಮಗೆ ಒದಗಿಸಿದ್ದಕ್ಕಾಗಿ ಅದನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.